ಬೆಂಗಳೂರಿನ ಆನೇಕಲ್ನಲ್ಲಿ ಒಂದು ಘಟನೆ ನಡೆದಿದೆ. ಏನಂತ ಹೇಳ್ತೀನಿ. ಯಾರೇ ಆಗಲಿ ಅಪ್ಪ ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಆಮೇಲೆ ಬೇರೆ ಯಾರೋ ಅಪ್ಪ ಅಮ್ಮನ್ನ ರೋಡ್ ಮೇಲೆ ಬಿದ್ದಿರೋದನ್ನ ನೋಡಿನೇ ಕರುಣೆ ಬರುತ್ತೆ ತಾನೆ. ಆದರೆ ಇಲ್ಲಿ ಮಗಳಿಗೆ ಮತ್ತು ಅಳಿಯನಿಗೆ ಮಾತ್ರ ಕರುಣೆ ಇಲ್ಲದೆ ಅಜ್ಜಿಯನ್ನು ಅಂದರೆ ತಮ್ಮ ಅಮ್ಮನನ್ನು 80 ವರ್ಷದ ವೃದ್ಧೆಯನ್ನು ರಾತ್ರಿ ಕಳ್ಳರಂತೆ ಬಂದು ದೇವಸ್ಥಾನ ಇರುತ್ತಲ್ವ ಅಲ್ಲಿ ಆಕೆಯನ್ನು ಮಲಗಿಸಿ ಹೋಗಿದ್ದಾರೆ. ಎಂತಹ ಮಕ್ಕಳಿದ್ದಾರೆ ನೋಡಿ ಪ್ರಪಂಚದಲ್ಲಿ. ಆಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ನಡುರಾತ್ರಿಯಲ್ಲಿ ಚಳಿಗೆ ತುಂಬ ನಡುಗಿ ಹೋಗಿದ್ದಾಳೆ ವೃದ್ಧೆ. ಅಲ್ಲಿ ಇರುವಂತಹ ಸ್ಥಳೀಯರೆಲ್ಲ ಬಂದ್ಬಿಟ್ಟು ಯಾರು ನೀನು, ಯಾಕೆ ಇಲ್ಲಿ ಬಂದಿದೆ, ಹೆಂಗೆ ಬಂದಿದೆ ಅಂತ ಹೇಳಿ ಕೇಳಿದಾಗ ಆ ವೃದ್ಧೆ ಹೇಳಿದ್ದಾರೆ, ನನ್ನ ಮಗಳು ಮತ್ತು ಅಳಿಯ ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ನನ್ನ ಅಂತ ಹೇಳಿ ತುಂಬ ಅಳ್ಕೊಂತ ನನ್ನ ಹೊಡೆದಿದ್ದಾರೆ, ಬಂದು ಬಿಟ್ಟು ಹೊಡೆದು ಹೋಗಿದ್ದಾರೆ ಅಂತ ಹೇಳಿ ಅಳ್ಕೊತ ಹೇಳಿದ್ದಾರೆ. ಅದಕ್ಕೆ ಈ ವಿಚಾರವನ್ನು ತಿಳಿದ ಗ್ರಾಮಸ್ಥರು ಅಲ್ಲಿರುವಂತಹ ಜನರೆಲ್ಲರೂ ಆಕೆಗೆ ಕರುಣೆಯಿಂದ ಚೇತರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಾತಾಡಿಸಿ ಇದು ಮಾಡಿ ಆಮೇಲೆ ಅವರ ಪೊಲೀಸರಿಗೆ ಕಾಲ್ ಮಾಡಿಬಿಟ್ಟು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಈಕೆಯನ್ನು ಅಂದರೆ ವೃದ್ಧೆಯನ್ನು ಈ ಥರ ಯಾಕೆ ಬಿಟ್ಟು ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಒಂದು ಘಟನೆ CCTVಯಲ್ಲಿ ಸೆರೆಯಾಗಿತ್ತು ಅಂತ ಹೇಳಲಾಗ್ತಿದೆ. ಅಲ್ಲಿರುವಂತಹ ಒಬ್ಬ ಸ್ಥಳೀಯರು ಅನಿಲ್ ಅಂತ ಅನ್ನುವರು ಮಾತನಾಡಿದ್ದಾರೆ ಪೊಲೀಸರ ಜೊತೆ. ಎಲ್ಲ ಮಾಹಿತಿಯನ್ನು ಪೊಲೀಸರಿಗೆ ಹೇಳಿದ್ದಾರೆ, ಹುಡುಕಾಟದಲ್ಲಿದ್ದಾರೆ. ಆಮೇಲೆ ಈ ಥರ ಯಾಕೆ ಬಿಟ್ಟು ಹೋಗಿದ್ದಾರೆ, ಯಾಕೆ ಹೊಡೆದಿದ್ದಾರೆ ಅಂತ ಹೇಳಿ ವಿಚಾರಿಸ್ತಿದ್ದಾರೆ ಪೊಲೀಸರು. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.